ನಾನು ಆ್ಯಕ್ಚುಲಿ ನಿಮ್ಮ ಸಂಗೀತದಲ್ಲಿ ನಿಮ್ಮ ಮ್ಯೂಸಿಕಲ್ಲಿ ನಾನು ಅಬ್ಸರ್ವ್ ಮಾಡಿರೋಂಗೆ ಯೂಶಲಿ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಒಂದೊಂದು ಆಲ್ಬಮಲ್ಲೂ ತೊಗೊಂಡ್ರು ಒಂದು ಕೈಂಡ್ ಆಫ್ ಅವ್ರದ್ದೊಂದು ಸ್ಟ್ಯಾಂಪ್ ಅನ್ನೋ ಥರ ಕಾಣಿಸುತ್ತೆ ಇನ್ ಟರ್ಮ್ಸ್ ಆಫ್ ದ ಸೌಂಡ್. ಯು ಆರ್ ಸಮ್ವನ್ ಯು ಸರ್ಪ್ರೈಸ್ ವಿತ್ ದ ಸೌಂಡ್ ಇನ್ ಎವ್ರಿ ಆಲ್ಬಮ್. ಐ ಆಲ್ವೇಸ್ ಫೀಲ್ ಲೈಕ್ ಈಗ ಒಂದು ಉಳಿದವರು ಕಂಡಂತೆ ತೊಗೊಂಡ್ರೆ ಅಲ್ಲಿಂದ ಹಿಡಿದು ಈಗ ಒಂದು ಮಹಾರಾಜ ಅಂತಲೇ ತೊಗೊಳ್ಳೋಣ. ಮಹಾರಾಜ ಹೋದಾಗ ನಾನು ಮಹಾರಾಜ ನೋಡ್ತಾ ಇದ್ದೆ, ನಾನು ತಾಯೇ ಸಾಂಗ್ ಪ್ಲೇ ಆಯಿತು. ಐ ಸೈಡ್ ವಾವ್, ಯಾವುದಿದು ಒಂಥರ ಭಾಳ ತುಂಬ ಇದಾಗಿತ್ತು. ಐ ಮಿಸ್ ದ ಟೈಟಲ್ಸ್ ನೋಡಿದ್ದೆ. ನಾನು ಅವಾಗ ಏನು ಮಾಡ್ತೀನಿ ಗೊತ್ತಾ, ತಾಯೇ ಸಾಂಗ್ ಪ್ಲೇ ಆಗ್ತಿದೆ ಇನ್ನು ಚರಣಲ್ಲಿ, ನಾನು ಹೋಗಿ ಗೂಗಲ್ ನೋಡಿ ಮಹಾರಾಜ ಮ್ಯೂಸಿಕ್, ಆಮ್ಲೈಕ್ ಅಜ್ನೀಶಾ ಅಂತಿದ್ದೀನಿ ನಾನು. ಅಂದರೆ ಸೌಂಡಿಗೆ ನಂಗೆ ಗೊತ್ತಾಗ್ತಿಲ್ಲ ನನಗೆ ಅಂತ ಹೇಳ್ತಿದ್ದೀನಿ. ಸೊ ವಾಟ್ ಐ ಮೆಂಟ್ ವಾಸ್, ಡು ಯು ಡೆಲಿಬ್ರೇಟ್ಲಿ ವರ್ಕ್ ನನ್ನ ಸೌಂಡಿಂಗು ಒಂಥರ ಬೇರೆ ಥರನೇ ಇರಬೇಕು ಪ್ರತಿ ಆಲ್ಬಮಲ್ಲೂ? ಅದು ನನಗೆ ಆ್ಯಕ್ಚುಲಿ ನನ್ನ ಮನಸ್ಸಲ್ಲಿರೋದು ಒಂದು ಇದೇ ಹೇಳ್ತೀನಿ. ನನಗೆ ಹೆಂಗೆ ಅಂದರೆ ನಾನು ದ ವೇ ದ ವರ್ಕ್ ದ ಫಿಲ್ಮ್ಸ್ ಜೊತೆಗೆ ನಾನು ಎಷ್ಟು ಇದು ಮಾಡಿದ್ದೀನಲ್ಲ, ನಂದು ಅಂತ ಒಂದು ಐಡೆಂಟಿಟಿನೇ ಇಲ್ಲ ಕೆಲವೊಂದು ಸತಿ. ಐ ಫೀಲ್ ದಟ್ ವೇ. ಯಾಕಂದರೆ ನಾನು ಡಿಫ್ರೆಂಟಾಗಿ ಮಾಡಬೇಕು. ಯು ಟೇಕ್ ಫ್ರಮ್ ಉಳಿದವ್ರ ಕಂಡಂತೆ, ದೆನ್ ರಂಗಿತರಂಗ ಬ್ಯಾಕ್ಗ್ರೌಂಡ್ಸ್, ಕಿರಿಕ್ ಪಾರ್ಟಿ, ದೆನ್ ಇದು ನಮ್ಮ ಅಕಿರಾ full that time only I've used dubstep, I've used techno music, I've used glitch hop, I've used yes. Akira, everything. Adadmele I did Kurangu Bommai with the same Maharaja's director. That was my debut in Tamil. And then adadmele ನನಗೆ ಬೆಲ್ ಬಾಟಮ್ ಆ್ಯಂಡ್ ದಟ್ ಆದಮೇಲೆ ಅವನೇ ಶ್ರೀಮನ್ ನಾರಾಯಣ, ಅದಾದಮೇಲೆ ದಿಯಾ, ಅದಾದಮೇಲೆ ಜೆಂಟಲ್ಮ್ಯಾನ್, ಅದಾದಮೇಲೆ ಹೀರೋ, ಅದಾದಮೇಲೆ ವಿಕ್ರಾಂತ್ ರೋಣ, ಅದಾದಮೇಲೆ ಕಾಂತಾರ, ಅದಾದಮೇಲೆ ಬನಾರಸ್, ಅದಾದಮೇಲೆ ಗಂಧದ ಗುಡಿ ಕರೆಕ್ಟ್. ಅದಾದಮೇಲೆ ಐ ಡಿಡ್ ಮಂಗಳವಾರಂ, I did that viral song, viral theme, yeah. And ವಿರೂಪಾಕ್ಷ in Telugu, superb song. And ಅದಾದಮೇಲೆ ಕಾಂತಾರ ಚಾಪ್ಟರ್ 1, ಮಹಾರಾಜ and ಕಾಂತಾರ ಚಾಪ್ಟರ್ 1 and ಮಾರ್ಕ್ and UI I did. ಅಂದರೆ the variety of, ಅಂದರೆ my music is based on what director is ಅವ್ರ ಪರ್ಸೆಪ್ಷನಲ್ಲಿತ್ತು everybody. So later on now I'm thinking I should do songs about what I wanted to do year after. Last one and a half decades, maybe 12 years, 13 years ಅಂತ ಅಂದ್ಕೊಳ್ಳಿ, ಸಿನ್ಸ್ ಉಳಿದವರು ಕಂಡಂತೆ. ಇಟ್ ವಾಸ್ ಲೈಕ್ ಆಲ್ ಫಾರ್ ದ ಮೂವಿಗೆ ಏನು ಇತ್ತು ರಿಚ್ಚಿ ಅಂದರೆ ಆ ಮ್ಯೂಸಿಕ್ ಬಂದರೆ ಯು ಕಾನ್ ಡಿಫ್ರೆನ್ಷಿಯೇಟ್ ದಟ್ ಈಸ್ ರಿಚ್ಚಿ. ವೆನ್ ಮಂಗಳವಾರಂದು ಆ ಥೀಮ್ ಬಂತು ಅಂದರೆ ಯು ವಿಲ್ ಸೇ ಇಟ್ಸ್ ಮಂಗಳವಾರಂ. ವೆನ್ ಕಾಂತಾರ ಥೀಮ್ ಬಂದ ಕೂಡಲೇ ಯು ವಿಲ್ ಸೇ ಇಟ್ಸ್ ಕಾಂತಾರ. ವೆನ್ ಯು ಸೇ ದಿಯಾ ಕೇಳಿದ ಕೂಡಲೇ ಐ ಮಿಸ್ಡ್ ಔಟ್ ದಿಯಾ ಆಲ್ಸೋ. ಯು ವಿಲ್ ಸೇ ಇಟ್ಸ್ ಅದು ಬಂದ ಕೂಡಲೇ ದಿಯಾ. ಅಂದರೆ ಮ್ಯೂಸಿಕ್ ಕೇಳಿದ ಕೂಡಲೇ ಇದು ಆ ಸಿನಿಮಾ, ಆ ಕ್ಯಾರೆಕ್ಟರ್ ಇದೇ ಥರನೇ ಆಯಿತು. ಸೊ ಐ ಥಿಂಕ್ ಐ ಆಮ್ ಟ್ರೈಂಗ್ ಟು ರೀಇನ್ವೆಂಟ್ ಮೈಸೆಲ್ಫ್ ಟು ಎಕ್ಸ್ಪ್ರೆಸ್ ಇಯರ್ ಆಫ್ಟರ್ ವಾಟ್ ಐ ವಾಂಟ್ ಟು ಎಕ್ಸ್ಪ್ರೆಸ್ ಇನ್ ಮೈ ಮ್ಯೂಸಿಕ್. ನನಗೇನು ಅನ್ಸುತ್ತೆ ಗೊತ್ತಾ ಅಜ್ಜು, ಪ್ರಾಯಶಃ ಗ್ಯಾಪ್ ಅನ್ನೋದಕ್ಕಿಂತ ನೀವು ಹೇಳಿದ್ರಿ ಗೊತ್ತಾ, ಅಂದರೆ ನನ್ನ ಹೆಸರು ರಿಲೇಟ್ ಮಾಡ್ಕೊಳ್ಳೋಣ. ಪ್ರಾಯಶಃ ಯು ಸೆಡ್ ನೋ ಐ ಆಮ್ ನಾಟ್ ಕಂಫರ್ಟಬಲ್ ಸ್ಪೀಕಿಂಗ್ ಅಂತಿದ್ರಲ್ಲ, ಅತಿ ಹೆಚ್ಚು ಕಾಣಿಸ್ಕೊಳ್ಳದೆ ಇದ್ದಿದ್ದಕ್ಕೆ, ಕರೆಕ್ಟ್ ಮೀ ಇಫ್ ಐಮ್ ರಾಂಗ್, ನಾನು ಇಟ್ಸ್ ನಾಟ್ ಅ ಕೈಂಡ್ ಆಫ್ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಮಾಡ್ತಿಲ್ಲ ಇಲ್ಲಿ. ಈಗ ಕೆಲವರು ಮ್ಯೂಸಿಕ್ ಡೈರೆಕ್ಟರ್ಸ್ಗಳು ತಗೊಂಡಾಗ ಅವ್ರ ಮ್ಯೂಸಿಕ್ ಜೊತೆಗೆ ದೇ ವುಡ್ ಪ್ರಿಡಾಮಿನೆಂಟ್ಲಿ ಸೀನ್ ಆನ್ ದ ಟೆಲಿವಿಷನ್ ಪೋರ್ಷನ್. ಒಂದು ಯಾವುದೋ ರಿಯಾಲಿಟಿ ಶೋಲ್ಲಿ ಕಾಣಿಸೋರು ಅಥವಾ ಈ ಥರದ್ದು ಕಾಣೋರು. ಆವಾಗ ಬಂದಾಗ ಏನಾಗುತ್ತೆ, ಮುಖ ಪರಿಚಯ ಅನ್ನೋದು ಜಾಸ್ತಿ ಇತ್ತು ಇನ್ ಟರ್ಮ್ಸ್ ಆಫ್ ದಿ ಅಪೀಲಿಂಗ್ ಫ್ಯಾಕ್ಟರ್. ಯು ಆರ್ ನಾಟ್ ದ್ಯಾಟ್ ಆಕ್ಟಿವ್ ಆನ್ ಸೋಷಿಯಲ್ ಮೀಡಿಯಾ, ಆಯಿತಾ. ಯು ಆರ್ ಲೈಕ್, ಸಿ ಪೀಪಲ್ ನೋ ಹೂ ಅಜ್ನೀಶ್ ಇಸ್. ಪೀಪಲ್, ಸುಮಾರು ಜನಕ್ಕೆ ದೇ ಡೋಂಟ್ ನೋ ಹೌ ಅಜ್ನೀಶ್ ಯೂಸ್ ಟು ಲುಕ್ ಫಾರ್ ಅ ಲಾಂಗರ್ ಟೈಮ್. ಸೊ ಸಮ್ವೇರ್ ಯು ಆರ್ ಸಿಟ್ಟಿಂಗ್ ಇನ್ ಸಮ್ ಕಾರ್ನರಲ್ಲಿ ಕೂತ್ಕೊಂಡು ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ. ಹೌದು, ಡೋಂಟ್ ಯು ಥಿಂಕ್ ಸೊ? ಎಸ್. ನನ್ನ ಫೇಮಸ್ ಒಂದು ಎಲ್ಲ ನನಗೆ ಕಮೆಂಟಲ್ಲಿ ಒಂದು ಕೇಳಿದ್ದೆ ಅವಾಗ ಚಿಕ್ಕ ವಯಸ್ಸಲ್ಲಿ, ಸಚಿನ್ ಆಲ್ವೇಸ್, ಸಚಿನ್ ಹೆಂಗೆ ಅಂತ ಹೇಳಿದ್ರೆ ಸಚಿನ್ ವಿಲ್ ನೆವರ್ ಆನ್ಸರ್, ಸಚಿನ್ ಬ್ಯಾಟ್ ವಿಲ್ ಆನ್ಸರ್ ಅನ್ನೋ ಥರ. ಸೊ ನಮ್ಮ ವರ್ಕ್ ಅದು ನನಗೆ ಮಾಸ್, ಅದು ದಟ್ ಗೇಮ್. ಯಾಕಂದರೆ ಉಳಿದವರು ಕಂಡಂತೆ ಅಂತ ಸಿನಿಮಾ ಅಂತಲೇ ತಗೊಳ್ಳೋಣ. 2013, 14. ಸೊ 12 ವರ್ಷದ ಹಿಂದೆ ಬಂದಿರೋಂಥದ್ದು.
ಅಜು ಈಗ ಈಗಿನ ಪ್ರಸ್ತುತ ದಿನದಲ್ಲಿ ಒಂದು ಸಿನಿಮಾದಲ್ಲಿ 2 ಹಾಡು ಹಿಟ್ಟಿದ್ರು ಕೂಡ, ಅಥವಾ ಬಿಟ್ಟುಬಿಡಿ 2 ಬಿಟ್ಬಿಡಿ, ಒಂದೇ ಹಾಡು ಹಿಟ್ಟಿದ್ರು ಕೂಡ ಅವರೊಂದು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಅಲ್ಲ. ಐ ಆಮ್ ಲೈಕ್ ಜಸ್ಟಿನ್ ಬೀಬರ್ ಅನ್ನೋ ರೇಂಜ್ಗೆ ಒಂದು ಕಾನ್ಸರ್ಟ್ಸ್ ಮಾಡಿಕೊಂಡು ಪ್ರಪಂಚನ ಸುತ್ತಬಿಡ್ತಾರೆ. ಈಗ ನಾನು ಎಷ್ಟೊಂದು ಸಲ ಅಂತೀನಿ, ಇದು ಬಂತು ಗೊತ್ತಾ, ಅದು ಹೇಳಿ ಗಂಗನಮ್ ಸ್ಟೈಲ್, ಹಿ ವಾಸ್ ಪಾಪ್ಯುಲರ್ ಓನ್ಲಿ ಫಾರ್ ದಟ್ ಒನ್ ಸಾಂಗ್. ವಾಟ್ ಹಿ ಡಿಡ್ ನನಗೆ ಈ ದೇವರಣೆಗೂ ಇದ್ರಿಗೂ ಗೊತ್ತಿಲ್ಲ, ಅನ್ಲೆಸ್ ಸಮನ್ ಈ ಸರ್ಪ್ರೈಸ್ ಇದುವರೆಗೂ ಬಂದಿಲ್ಲ, ನನಗೆ ಬಂದಿಲ್ಲ ಅಂತಾನೆ. ಬಟ್ ಯುವರ್ ಸ್ಟ್ಯಾಕ್ ಈಗ ಮೇ 16ನೇ ತಾರೀಕು ಡೂಯಿಂಗ್ ಕಾನ್ಸರ್ಟ್. ಈಗ ಕಮಿಂಗ್ ಬ್ಯಾಕ್ ಟು ದಟ್, ಅಲ್ಲಿ ಬರ್ತೀನಿ. ಆ ಮೇ 14ನೇ ತಾರೀಕು ಕಾನ್ಸರ್ಟ್ಗೆ ವೆನ್ ಯು ಹ್ಯಾವ್, ನಾನು ಯೋಚನೆ ಮಾಡ್ತಿರ್ಬೇಕು ಫಿಲ್ಮೋಗ್ರಫಿ ಓಪನ್ ಮಾಡ್ತಂದ್ರೆ ಮಿನಿಮಮ್ ಒಂದು ಅಟ್ಲೀಸ್ಟ್ ಒಂದು 20 ಸಾಂಗ್ ಒಂದು ಕಾನ್ಸರ್ಟ್ಗೆ ಅಂತ ಅನ್ಕೊಳ್ಳೋಣ. ಹೌ ಡು ಯು ಚೂಸ್? ನಿಮ್ಮ ಸ್ಟ್ಯಾಕಲ್ಲಿ 20 ಏನು, ನನ್ನ ಮಗನ ಒಂದು 60 ಸಾಂಗ್ ಇದೆ ನನಗಿಲ್ಲಿ. ಅಫ್ಕೋರ್ಸ್ ನನಗೆ ಆ್ಯಕ್ಚುಲಿ ಕಾನ್ಸರ್ಟ್ದು ನನಗೆ ಸಿನ್ಸ್ ಕಿರಿಕ್ ಪಾರ್ಟಿ ತುಂಬ ಜನ ಕೇಳ್ತಾನೆ ಇದ್ದಾರೆ. ಬಟ್ ನನಗೆ ಅಂತ ಹೇಳಿದ್ರೆ ಓಕೆ, ಒಂದು ಕಿರಿಕ್ ಪಾರ್ಟಿ ಆಗಿದೆ ಅಷ್ಟೇ. ಐ ನೀಡ್ ಮೆನಿ ಕಿರಿಕ್ ಪಾರ್ಟೀಸ್ ಟು ಡೂ ಎ ಶೋಸ್ ಅಲ್ವಾ ಅಂತ. ಒಂದು ಆಲ್ಬಮ್ ಇಟ್ಕೊಂಡು ನಾನು ಏನು ಇದು ಶೋ ಮಾಡೋದು? ಸೊ ಲೆಟ್ ಮಿ ಬಿಲ್ಡ್ ಮೈ ಕ್ಯಾಟ್ಲಾಗ್ ಅಂತ ಐ ಸ್ಟಾರ್ಟೆಡ್ ವರ್ಕಿಂಗ್. ಓಕೆನಾ, ದೇರ್ ವಾಸ್ ಅಪ್ಸ್ ಆ್ಯಂಡ್ ಡೌನ್ಸ್ ಕೆರಿಯರ್ನಲ್ಲಿ. ವರ್ಕ್ ಆಗಿರೋದು ಸುಮಾರಿದೆ, ವರ್ಕ್ ಆಗದಿರೋದು ಸುಮಾರಿದೆ. ಅರೌಂಡ್ ಐ ಹ್ಯಾವ್ ವರ್ಕ್ಡ್ ಅರೌಂಡ್ 68 ಫಿಲ್ಮ್ಸ್. ಸೊ 68 films you have worked on? Yeah, right now till this year end it will be around 60 to 68 ಅದರಲ್ಲಿ ಆಸ್ಪಾಸಲ್ಲಿ ಬರುತ್ತೆ. ಸೊ ನನಗೆ ಐ ಜಸ್ಟ್ ವಾಂಟೆಡ್ ಟು ವರ್ಕ್. ಐ ಆಮ್ ಮ್ಯಾಡ್ ಅಂದರೆ ಐ ಆಮ್ ಎ ಮ್ಯೂಸಿಷಿಯನ್. ನಾನು ಐ ಕಾಂಟ್ ಥಿಂಕ್ ಲೈಕ್ ಎ ಮ್ಯೂಸಿಷಿಯನ್ ಟು ಡೂ ಮ್ಯೂಸಿಕ್ ಫಾರ್ ದ ಫಿಲ್ಮ್ಸ್. ಪಾಯಿಂಟ್. ನನಗೆ ನಾನು ಮ್ಯೂಸಿಷಿಯನ್ ಥರ ಯೋಚನೆ ಮಾಡಿಬಿಟ್ರೆ ನಾನು ಐ ಕಾಂಟ್ ಡೂ ಮ್ಯೂಸಿಕ್. And whatever the work I have done in so far, all the movies, that will not define me. ಆ ಸಿಚುಯೇಷನ್ಗೆ, ಆ ಒಂದು ಸನ್ನಿವೇಶಕ್ಕೆ, ಆ ಕಥೆಗೆ, ಆ ಡೈರೆಕ್ಟರ್ ಟೇಸ್ಟಿಗೆ ನಾನು ಮ್ಯೂಸಿಕ್ ಮಾಡಿದ್ದೀನಿ. So you that mean doesn't define me. So you mean to say from now on it will be different? ಅದನ್ನೇ ನಾನು ಹುಡುಕ್ತಾ ಇದ್ದೀನಿ. ನಾನು what Ajnish want to do, what Ajnish want to express ಅಂತ. ಸೊ ಐ ಆಮ್ ಟ್ರೈಂಗ್ ಟು, ಸೊ ದಟ್ ದ ಕಾನ್ಸೆಪ್ಟ್ ವಿಲ್ ಬಿ ದ ಫಸ್ಟ್ ಸ್ಟೆಪ್ ಇನ್ ಟು ದಟ್, ಟು ಮೇಕ್ ದಟ್ ಕನೆಕ್ಷನ್ ವಿತ್ ದ ಆಡಿಯನ್ಸ್. ಅಮಂಗ್ ಆಲ್ ದಿ ಆಲ್ಬಮ್ಸಲ್ಲಿ ನೀವು ಅಷ್ಟು 68 ಸಿನಿಮಾಗಳಲ್ಲಿ ಇಫ್ ಯು ಫೀಲ್ ಲೈಕ್ ದಿಸ್ ಈಸ್ ಅಜ್ನೀಶ್ ಹೂ ಐ ಆಮ್ ಅಂತ ರಿಲೇಟ್ ಮಾಡ್ಕೋಬೋದು ಅಂದರೆ ಒಂದು ಆಲ್ಬಮ್ ಅಂತ ಚೂಸ್ ಮಾಡ್ಬೋದು ಅಂದರೆ? ಇಲ್ಲ, ಎಲ್ಲನೂ ಹಂಗೆ ನಾನು ಯೋಚನೆ ಅಂದರೆ ಎಲ್ಲರಿಗೂ ಒಂದು ಆಗಿ ಬರುತ್ತೆ ಅಂತಾರಲ್ಲ, ನನಗೆ ಈ ಥರ ಆಗಿ ಬಂತು. ಓಕೆನಾ, ಅಂದರೆ ನನಗೆ ನೀವು ಕತೆ ನೀವು ಏನಾರು ಹೇಳಿದ್ರೆ ಆಟೋಮೆಟಿಕಲಿ ದಟ್ ಸ್ಟಾರ್ಟ್ ಥಿಂಕಿಂಗ್ ಓಕೆ ಹಿಂಗೆ ಮಾಡೋಣ ಅಂತ. ಸೊ ದೇರ್ ವಿಲ್ ಬಿ ಸಮ್ ಟೈಮ್, ಐ ಥಿಂಕ್ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಸು ಈ ಅಂಡರ್ಗೋ ಇದಾಗಿರುತ್ತೆ ಅವರಿಗೆ.